ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್ ವಿಡಿಯೋ. ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್. ಮೇನ್ ಗುರು ಇಲ್ಲಿ ಇಂಡಿಯಾದವರು ಟಾಸ್ ಗೆದ್ಬಿಟ್ಟು ನಾನು ಬ್ಯಾಟಿಂಗ್ ಆಯ್ಕೆ ಮಾಡ್ಕೋತಾರೆ ಅಂದ್ಕೊಂಡಿದ್ದೆ. ಮೇನು ಈ ಪಿಚ್ಚಲ್ಲಿ ಇಡನ್ ಗಾರ್ಡನ್ ಅಂದಾಗ ಸಿಕ್ಕಾಪಟ್ಟೆ ಡ್ಯೂಫ್ ಆಗ್ತಾ ಇರುತ್ತೆ. ಆದ್ದರಿಂದ ಇವರು ಒಂಚೂರು ಬೌಲಿಂಗ್ನ ಆಯ್ಕೆ ಮಾಡಿಕೊಂಡು ಇಂಡಿಯಾ ಫಸ್ಟ್ ಬೌಲಿಂಗ್ ಆಯ್ಕೆ ಮಾಡಿಕೊಂಡು ವೆಸ್ಟ್ ಇಂಡೀಸ್ ಅವರು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. ಒಟ್ನಲ್ಲಿ ಮೇನು ಬೌಲಿಂಗ್ ಆಯ್ಕೆ ಮಾಡ್ಕೊಂಡಿದೆ ಇಂಡಿಯಾದವರು. ತುಂಬ ಚೆನ್ನಾಗಿ ಪವರ್ ಪ್ಲೇ ಅಂತೆ ಸ್ಟಾರ್ಟ್ ಏನು ಬರಲಿಲ್ಲ. ಒಟ್ನಲ್ಲಿ ಪವರ್ ಪ್ಲೇ ಇವರು ವಿಕೆಟ್ ತೆಗಿಲಿಲ್ಲ ಗುರು ಅನ್ಬೋದು. ಯಾಕೆಂದರೆ ಸಿಕ್ಕಾಪಟ್ಟೆ ರನ್ಗಳನ್ನ ಇಂಡಿಯಾದವರು ಹೊಡೆಸ್ಕೊಂಡ್ರು. ಮಿನಿಮಮ್ 200 ಒಳಗೆ ರನ್ನ ಕಟ್ ಹಾಕಿದ್ರು ಗುರು. ಒಟ್ನಲ್ಲಿ ಇಂಡಿಯಾ ಬೌಲಿಂಗ್ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಅಂತೂ ಇರಲಿಲ್ಲ ಅನ್ಬೋದು. ಯಾಕೆಂದರೆ ಇಲ್ಲಿ ಜಸ್ಪ್ರೀತ್ ಬೂಮ್ರಾ ಒಂದು ಲೆವೆಲ್ಗೆ ತುಂಬ ಚೆನ್ನಾಗಿ ವಿಕೆಟ್ನ ತೆಗೆದ್ರು ಹೊರ್ತು ಅಂತ ಹೇಳ್ಕೊಳ್ಳೋ ವಿಕೆಟ್ಗಳು ಯಾರು ತೆಗಿಲಿಲ್ಲ ಅಂತ ನನಗೇನು ಅನ್ನಿಸ್ತು. ಮೇನ್ ಪವರ್ ಪ್ಲೇಯಲ್ಲಿ ಎಷ್ಟಪ್ಪ ಸ್ಕೋರ್ ಆಗಿತ್ತು ಅಂದರೆ ಮಿನಿಮಮ್ ವಿಕೆಟ್ ತೆಗಿಲಿಲ್ಲ. ಪವರ್ ಪ್ಲೇ ಆದಮೇಲೆ ಇಲ್ಲಿ ಅಕ್ಷಯ್ ಪಟೇಲ್ ಅಂತ ವಿಕೆಟ್ ತೆಗಿಲಿಲ್ಲ. ಇಲ್ಲಿ ಮೇನು ಜಸ್ಪ್ರೀತ್ ಬೂಮ್ರಾ ಒಂದು ಕ್ರೂಷಿಯಲ್ ವಿಕೆಟ್ಗಳನ್ನ ತಗೊಟ್ರು. ಮಿನಿಮಮ್ 1 ಓವರಲ್ಲೇ 2 ವಿಕೆಟ್ಗಳನ್ನ ತಗೊಟ್ರು. ಆಮೇಲೆ ಹಾರ್ದಿಕ್ ಪಾಂಡ್ಯ ಒಂದು ವಿಕೆಟ್ ತಗೊಟ್ರು. ಆಮೇಲೆ ವರುಣ್ ಚಕ್ರವರ್ತಿನೂ ಒಂದು ವಿಕೆಟ್ ತಗೊಟ್ರು. ಒಟ್ಟಿನಲ್ಲಿ ವೆಸ್ಟ್ ಇಂಡೀಸ್ ಅವರು ಎಂಥ ಬ್ಯಾಟಿಂಗ್ ಅಂದರೆ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ನ ಚಿಚ್ಚಿ ಕೆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಶುಭ್ಮನ್ ಗಿಲ್ ಆಗಲಿ, ಇಲ್ಲಿ ಪವರ್ ಆಗಲಿ, ಒಟ್ಟಿನಲ್ಲಿ ರಾಮನ್ ಪವರ್ ಆಗಲಿ ತುಂಬ ಚೆನ್ನಾಗಿ ಬ್ಯಾಟಿಂಗ್ನ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಶುಭ್ಮನ್ ಗಿಲ್ನ ಯಾವಾಗ ಔಟ್ ಮಾಡಿದ್ರು ಆವಾಗ ಮ್ಯಾಚು ಒಂಚೂರು ಟರ್ನ್ ಓವರ್ ಆಗಿದೆ ಅಲ್ಲಿ ಅನ್ಬೋದು. 12 ಬಾಲ್ಗೆ 27 ರನ್ ಹೊಡೆದ್ರು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟ ಆಡಿದೆ ಅವರು ಅನ್ಬೋದು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ಗಿಂತ ಅವರಿಬ್ಬರು ತುಂಬ ಚೆನ್ನಾಗಿ ವೆಸ್ಟ್ ಇಂಡೀಸ್ ಪಾರ್ಟ್ನರ್ಶಿಪ್ನ ತಗೊಂಡು ಹೋದ್ರು ಅಂತ ನನಗೇನು ಅನ್ನಿಸ್ತಿದೆ. ಒಟ್ಟಿನಲ್ಲಿ ಇಂಡಿಯಾದವರು ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು ಗುರು. ಒಟ್ಟಿನಲ್ಲಿ ಬೌಲಿಂಗ್ ವಿಚಾರದಲ್ಲಿ ಇಂಡಿಯಾದವರು ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಯಾಕೆಂದರೆ ಸಿಕ್ಕಾಪಟ್ಟೆ ಇಲ್ಲಿ ಇಂಡಿಯಾ ಬೌಲಿಂಗ್ ಮೇಲೆ ಎಕ್ಸ್ಪೆಕ್ಟೇಷನ್ ಇದ್ರು. ಇಲ್ಲಿ ಅಶ್ವಥ್ ಸಿಂಗು 43 ರನ್ ಹೊಡೆಸ್ಕೊಂಡ್ರು. ಒಟ್ಟಿನಲ್ಲಿ ಅವರು ಎಲ್ಲರಿಗಿಂತ ಜಾಸ್ತಿ ರನ್ ಹೊಡೆಸ್ಕೊಂಡ್ರು. ಒಟ್ಟಿನಲ್ಲಿ ಮಿಡಲ್ ಓವರ್ಗಳಲ್ಲಿ ಇಂಡಿಯಾ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಆಡಲಿಲ್ಲ. ಒಟ್ಟಿನಲ್ಲಿ ಲಾಸ್ಟಲ್ಲಿ ಅಶ್ವಥ್ ಸಿಂಗು ಲಾಸ್ಟ್ ಓವರಲ್ಲಿ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಒಟ್ಟಿನಲ್ಲಿ ಹಂಗೆ ರನ್ನ ಹೊಡೆಸ್ಕೊಂಡ್ರು. ಒಟ್ಟಿನಲ್ಲಿ ಮಿನಿಮಮ್ಮು ಎಲ್ಲರೂ 40 ರನ್ನ ಹೊಡೆಸ್ಕೊಂಡ್ರು ಗುರು. ಒಟ್ಟಿನಲ್ಲಿ ಇಲ್ಲಿ ಅಕ್ಷಯ್ ಪಟೇಲ್ ಒಂದೊಳ್ಳೆ ಓವರ್ನ ಮಾಡಿದ್ರು. ಒಟ್ಟಿನಲ್ಲಿ 30 ರನ್ನ ಹೊಡೆಸ್ಕೊಂಡ್ರು. ಒಟ್ಟಿನಲ್ಲಿ ಇಂಡಿಯಾ ಬೌಲಿಂಗು ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಅಂತೂ ಇರಲಿಲ್ಲ ಗುರು ಅಂತ ನನಗೇನು ಅನ್ನಿಸ್ತಿದೆ. ಯಾಕೆಂದರೆ ಇಂಡಿಯಾ ಬೌಲಿಂಗು 196 ಚೇಸ್ ಮಾಡೋಕ್ಕೆ ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಚೇಸ್ ಮಾಡೋಕ್ಕೆ ಕೊಟ್ಟರು. 4 ವಿಕೆಟ್ ಕಳ್ಕೊಂಡು 195 ರನ್ನ ಚೇಸ್ ಮಾಡೋಕ್ಕೆ ಇಂಡಿಯಾದವ್ರಿಗೆ ಕೊಟ್ಟರು ಗುರು. ಒಟ್ಟಿನಲ್ಲಿ 196 ಇಂಡಿಯಾದವ್ರು ಚೇಸ್ ಮಾಡೋಕ್ಕೆ ಬಂದವರು ಇಲ್ಲಿ ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸಂಗ್. ಒಟ್ಟಿನಲ್ಲಿ ಅಭಿಷೇಕ್ ಶರ್ಮಾ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಅವರೇನು ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಮೇನು ಇಲ್ಲಿ ಅಭಿಷೇಕ್ ಶರ್ಮಾ 11 ಬಾಲ್ಗೆ 10 ರನ್ ಹೊಡೆದ್ರು. ಒಟ್ಟಿನಲ್ಲಿ ಅಭಿಷೇಕ್ ಶರ್ಮಾ ಬಾಲ್ ಟು ಬಾಲ್ ರನ್ ಹೊಡೆದ್ರು ಗುರು ಅಂತ ಹೇಳ್ಕೊಳ್ಳೋ ರನ್ ಆಡಲಿಲ್ಲ. ಇಲ್ಲಿ ಅಭಿಷೇಕ್ ಶರ್ಮಾಗೆ ಎಷ್ಟೇ ಚಾನ್ಸ್ ಕೊಟ್ಟರು ಅವರು ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ನ ಆಡ್ತವ್ರೆ. ಒಟ್ಟಿನಲ್ಲಿ ಇಲ್ಲಿ ಸಂಜು ಸ್ಯಾಮ್ಸಂಗ್ ಹೇಳ್ಬೇಕಂದ್ರೆ ಈ ಮ್ಯಾಚು ಒಂದು ವೇಳೆ ಗೆದ್ದಿದ್ದಂದರೆ ಇಲ್ಲಿ ಸಂಜು ಸ್ಯಾಮ್ಸಂಗ್ ಇಂದನೇ ಗುರು. ಇಲ್ಲಿ ಇಶಾನ್ ಕಿಶನ್ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಸೂರ್ಯಕುಮಾರ್ ಯಾದವ್ 16 ಬಾಲ್ಗೆ 18 ರನ್ ಹೊಡೆದ್ರು. ಒಟ್ಟಿನಲ್ಲಿ ಅವರು ಒಂದು ಮ್ಯಾಚ್ ತಗೊಂಡೋಗೋ ಚಾನ್ಸ್ ಸಿಕ್ಕಾಪಟ್ಟೆ ಇದು. ಆದರೂ ಅವರು ಬೇಗನೆ ಔಟ್ ಆದ್ರು. ಇಲ್ಲಿ ಹಾರ್ದಿಕ್ ಪಾಂಡ್ಯನೂ ಅಷ್ಟೇ ಬೇಗನೆ ಔಟ್ ಆದರು. ಇಲ್ಲಿ ಯಾರು ಕೂಡ 0ಗೆ ಔಟ್ ಆಗಲಿಲ್ಲ. ಅದು ಮ್ಯಾಚ್ಗೆ ಅಡ್ವಾಂಟೇಜ್ ಆಯಿತು ಹೊರತು ಒಟ್ಟಿನಲ್ಲಿ ಇಲ್ಲಿ 15 ಬಾಲ್ಗೆ 27 ರನ್ ಹೊಡೆದ್ರು. ಅವ್ರಿಗೆ ಸಿಕ್ಕಾಪಟ್ಟೆ ಇಲ್ಲಿ ಮ್ಯಾಚ್ ಟರ್ನ್ ಓವರ್ ಆಗಿದೆ ಅಲ್ಲಿ ಅನ್ಬೋದಿತ್ತು. 15 ಬಾಲ್ಗೆ 27 ರನ್ ಹೊಡೆಯೋದು ಅಷ್ಟು ಈಸಿ ಅಂತೂ ಮಾತಲ್ವೇ ಅಲ್ಲ. ಅಲ್ಲೇ ಮ್ಯಾಚ್ ಟರ್ನ್ ಓವರ್ ಆಗಿದ್ದು ಇಲ್ಲಿ. ಆಮೇಲೆ ಶಿವಮ್ ದುಬೆನೂ ಅಷ್ಟೇ 4 ಬಾಲ್ಗೆ 8 ರನ್ ಹೊಡೆದು ದಡಾಬುಡ ಆಟ ಆಡಿದ್ದೆ ಶಿವಮ್ ದುಬೆ, ತಿಲಕ್ ವರ್ಮಾ, ಸಂಜು ಸ್ಯಾಮ್ಸಂಗ್ ಅಂತೂ 50 ಬಾಲ್ಗೆ 97 ರನ್ ಹೊಡೆದ್ರು. ಒಟ್ಟಿನಲ್ಲಿ 12 4 4 6. ಒಟ್ಟಿನಲ್ಲಿ ಸಂಜು ಸ್ಯಾಮ್ಸಂಗ್ ಪ್ರಾಪರ್ ಕ್ರಿಕೆಟ್ ಶಾಟ್ನೇ ಹೊಡಿತಿದ್ದು ಹೊರತು ಅಂಥ ಫ್ಲೂಕ್ ಶಾಟ್ಗಳನ್ನ ಯಾವುದೂ ಹೊಡಿತಿರ್ಲಿಲ್ಲ. ಒಟ್ಟಿನಲ್ಲಿ ಅದರಿಂದನೇ ಮ್ಯಾಚು ಒಂದು ಶೋಲ್ಡ್ರ್ ಮೇಲೆ ಮ್ಯಾಚ್ನ ಎತ್ಕೊಂಡು ಹೋದ್ರು. ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಯಾವಾಗ ಮ್ಯಾಚ್ಗಳ ಒಂದು ಶೋಲ್ಡ್ರ್ ಮೇಲೆ ಎತ್ಕೋಗೋ ಮೂಮೆಂಟ್ಗಳಿತ್ತು ಆ ಸ್ಥಾನನ ಸಂಜು ಸ್ಯಾಮ್ಸಂಗು ಕಟ್ಟಿ ಪಡಿಸ್ರು ಅನ್ಬೋದು. ಯಾವ ಟೈಮಲ್ಲಿ ಯಾರು ಆಗಬೇಕಿತ್ತು ಅವರು ನೆರವಿಗೆ ಬಂದರು. ಒಟ್ಟಿನಲ್ಲಿ ಸಂಜು ಸ್ಯಾಮ್ಸಂಗ್ ಮೇಲೆ ಹಂಗಾಡಲ್ಲ ಹಿಂಗಾಡಲ್ಲ ಅನ್ನೋರಿಗೆಲ್ಲ ಮಾತು ಟಕ್ಕರ್ ಕೊಟ್ಟರು. ಒಟ್ಟಿನಲ್ಲಿ ಇಲ್ಲಿ ವೆಸ್ಟ್ ಇಂಡೀಸ್ ಅವರು ಅಂತ ಹೇಳ್ಕೊಳ್ಳೋ ಪವರ್ ಪ್ಲೇಲಿ 2 ವಿಕೆಟ್ ತೆಗೆದ್ರು ಏನೂ ಮ್ಯಾಟ್ರ್ ಆಗಲಿಲ್ಲ. ಯಾಕೆಂದರೆ ಇಂಡಿಯಾ ಎಷ್ಟು ಓವರ್ಗೆ 10 ಓವರ್ಗೆ
ಒಂದು 5 ಓವರಿಗೆ 10 ರನ್ ಬೇಕಂದ್ರೂ ಮಿನಿಮಮ್ ಒಂದು 4ಗೋ ಒಂದು 6 ಹೊಡಿತಾನೆ ಇದ್ರು. ಅಲ್ಲಿಂದನೇ ಮ್ಯಾಚ್ ಟರ್ನ್ ಓವರ್ ಆಗಿದ್ದೆ ಅಲ್ಲಿ ಅನ್ಬೋದು. ಒಟ್ನಲ್ಲಿ ಸಂಜು ಸ್ಯಾಮ್ಸನ್ ಲಾಸ್ಟ್ ಓವರ್ ನಿಂತ್ಕೊಂಡು ಮ್ಯಾಚ್ ಗೆಲ್ಸಿದ್ದೆ ಅಲ್ಲಿ ಅನ್ಬೋದು. ಒಟ್ನಲ್ಲಿ ಇಂಡಿಯಾ ಒಂಚೂರು ಈ ಬ್ಯಾಟಿಂಗ್ ಪಿಚ್ ಇದ್ರೂ ಒಂಚೂರು ತಲೆ ಓಡಿಸಿ ಟಾಸ್ ಗೆದ್ದು ಇಲ್ಲಿ ಬೌಲಿಂಗ್ ತಗೊಂಡಿದ್ದೆ ಇಲ್ಲಿ ಇಂಡಿಯಾಗೆ ಅಡ್ವಾಂಟೇಜ್ ಆಯಿತು ಅಂತ ನನಗೇನು ಅನ್ನಿಸ್ತು ಗುರು. ಒಟ್ನಲ್ಲಿ ಇಂಡಿಯಾ ಇಷ್ಟು ಚೆನ್ನಾಗಿ ಗೆಲ್ತಾರೆ ಅಂತ ನಾನಂತೂ ಅಂದ್ಕೊಂಡಿಲ್ಲ. ಒಟ್ನಲ್ಲಿ ಈ ಮ್ಯಾಚು ಗೆಲ್ತಾರೆ ಅಂತ ನಾನಂತೂ ಎಕ್ಸ್ಪೆಕ್ಟೇಷನ್ ಅಂತೂ ಇಟ್ಕೊಂಡಿರಲಿಲ್ಲ. ಯಾಕೆಂದರೆ ಇಂಡಿಯಾ 180 ಇದ್ದಿದ್ರೆ ಏನೋ ಗೆಲ್ಲೋ ಚಾನ್ಸಸ್ ಇರ್ಬೋದಿತ್ತು. 195 ಅಂದಾಗ ಒಂಚೂರು ಇಂಡಿಯಾ ಕಷ್ಟ ಆಗೋ ಚಾನ್ಸಸ್ ಸಿಕ್ಕಾಪಟ್ಟೆ ಇತ್ತು. ಆದರೆ ನಾನು ಇರ್ತೀನಿ ಗುರು ಸಂಜು ಸ್ಯಾಮ್ಸನ್ಗಾಗಿ. ನಾನು 50 ಬಾಲ್ಗೆ 97 ರನ್ ಹೊಡಿತೀನಿ ಅಂತ ಎಲ್ಲರಿಗಿಂತ ತುಂಬ ಚೆನ್ನಾಗಿ ರನ್ ಹೊಡೆದ್ರು. ಒಟ್ನಲ್ಲಿ ಅಡ್ವಾಂಟೇಜ್ನ ಇಂಡಿಯಾ ಹೋಮ್ ಗ್ರೌಂಡಲ್ಲಿ ತಗೋತು ಗುರು. ಒಟ್ನಲ್ಲಿ ಏನು ಇಂಡಿಯಾ ನೆಕ್ಸ್ಟ್ ಲೆವೆಲ್ ಆಟ ಆಡಿದ್ರು. ಒಟ್ನಲ್ಲಿ ಏನು ಹೇಳ್ಬೇಕು ಗುರು, ಸಂಜು ಸ್ಯಾಮ್ಸನ್ ಈ ಮ್ಯಾಚಲ್ಲಿ ರನ್ಔಟ್ ಆಗಿದ್ರೆ ಇಲ್ಲ ಒಂದೇನಾದ್ರು ಮಿಸ್ ಆಗಿ ಔಟ್ ಆಗಿದ್ರು ಈ ಮ್ಯಾಚ್ ಅಂತೂ ನೆಕ್ಸ್ಟ್ ಲೆವೆಲ್ ಸೆಮಿಫೈನಲ್ಗೆ ಹೋಗೋದು ಸಿಕ್ಕಾಪಟ್ಟೆ ಕಷ್ಟ ಆಯ್ತಿತ್ತು ಅಂತ ನನಗೇನು ಅನ್ನಿಸ್ತು. ಒಟ್ನಲ್ಲಿ ಇಂಡಿಯಾ ಸೆಮಿಫೈನಲ್ಗೆ ರೀಚ್ ಆದರೂ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಆಡ್ತಾರೆ, ಅದಂತೂ ಕನ್ಫರ್ಮ್ ಆಗಿದೆ. ಒಟ್ನಲ್ಲಿ ಈ ಮ್ಯಾಚಿಂದ ಇಂಡಿಯಾ ನೆಕ್ಸ್ಟ್ ಲೆವೆಲ್ ಅಂತೂ ಕಾಣ್ತಿದ್ದಾರೆ ಅಂತ ನನಗೇನೋ ಕಾಣಿಸ್ತಿದೆ. ಒಟ್ನಲ್ಲಿ ಪಾಸಿಟಿವ್ ಇದು ಅಂತೂ ಎದ್ದು ಕಾಣಿಸ್ತಿದೆ. ಒಟ್ನಲ್ಲಿ ಸೂರ್ಯಕುಮಾರ್ ಯಾದವ್ ಇಂಡಿಯಾ ಕ್ಯಾಚ್ ಡ್ರಾಪ್ ನೋಡೋದಾದರೆ ಒಟ್ನಲ್ಲಿ ಅಭಿಷೇಕ್ ಶರ್ಮಾ ಮಿನಿಮಮ್ 3 ಕ್ಯಾಚ್ನ ಬಿಟ್ಟರು. ಈಸಿ ಕ್ಯಾಚ್ನು ಅಭಿಷೇಕ್ ಶರ್ಮಾ ಕ್ಯಾಚ್ಗಳನ್ನ ಹಿಡಿತಿಲ್ಲ. ಈ ನೆಕ್ಸ್ಟ್ ಮ್ಯಾಚ್ನ ಆಡಿಸ್ತಾರೆ, ಇಲ್ವಾ ಅಂದರೆ 100% ಆಡಿಸ್ತಾರೆ. ಒಟ್ನಲ್ಲಿ ಇಂಡಿಯಾ ಈ ಮ್ಯಾಚ್ನ ಗೆದ್ರು ಗುರು. ಒಟ್ನಲ್ಲಿ ಈ ಮ್ಯಾಚ್ ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿತ್ತು. ಒಟ್ನಲ್ಲಿ ಇದು ರಿಯಲ್ ಮ್ಯಾಚ್ ಅಂತ ನನಗೇನು ಅನ್ನಿಸ್ತು. 5 ವಿಕೆಟ್ಗಳ ಭರ್ಜರಿ ಜಯ. ಒಟ್ನಲ್ಲಿ ಇಷ್ಟು ಮ್ಯಾಚ್ ನಡೆದಿತ್ತು, ಈ ಮ್ಯಾಚ್ ನಡೆದಿದೆ ಬೇರೆ ತೂಕ ಆಯಿತು. ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್. ಒಟ್ನಲ್ಲಿ ನಾನು ಹೇಳಿದೆ ಪ್ರಿವ್ಯೂ ವಿಡಿಯೋದಲ್ಲಿ, ಒಟ್ನಲ್ಲಿ ವೆಸ್ಟ್ ಇಂಡೀಸ್ ಅವರು ಕೊನೆವರೆಗೂ ಟಕ್ಕರ್ ಕೊಡ್ತಾರೆ. ಟರ್ನ್ ಓವರ್ ಆಗಿದೆ ನನ್ನ ಪ್ರಕಾರ ಇಲ್ಲಿ ಲಾಸ್ಟ್ ಓವರಲ್ಲಿ ಗುರು. ಒಟ್ನಲ್ಲಿ ಲಾಸ್ಟ್ ಓವರ್ ತನಕನೂ ವೆಸ್ಟ್ ಇಂಡೀಸ್ ಅವರು ಟಕ್ಕರ್ ಕೊಟ್ಟರು. ಒಟ್ನಲ್ಲಿ 18-16ನೇ ಓವರಿಂದ ಇಂಡಿಯಾ ಕಡೆ ಮ್ಯಾಚ್ ಟರ್ನ್ ಓವರ್ ಆಗಿದೆ ಅಲ್ಲಿ ಅನ್ಬೋದು. ಸಂಜು ಸ್ಯಾಮ್ಸನ್ ಒಂದು ಗಟ್ಟಿ ವಾಲಾಗಿ ನಿಂತಿದ್ದು ಅಲ್ಲಿಂದನೇ ಸ್ಟಾರ್ಟ್ ಆಗಿದೆ ಮ್ಯಾಚ್ ಅನ್ಬೋದು. ಒಟ್ನಲ್ಲಿ ಇಂಡಿಯಾ ಅಡ್ವಾಂಟೇಜ್ ಆಗಿದೆ. ಏನಂದರೆ ಯಾರು 0ಗಂತೂ ಔಟ್ ಆಗಿತ್ತಿಲ್ಲ, ಅಲ್ಲಿಂದನೇ ಅಡ್ವಾಂಟೇಜ್ ಆಗಿದ್ದು. ಒಟ್ನಲ್ಲಿ ಶಿವಮ್ ದುಬೆ ದಡ ಬುಡ ಆಟ ಆಡಿದಾಗಲಿ 4 ಬಾಲ್ಗೆ 8 ರನ್ ಹೊಡೆದಿದ್ದು ಈಸಿನೇ ಹೌದು. ಆದರೆ ಇಲ್ಲಿ ಬಂದವರೆಲ್ಲ ಬಾಲ್ ಟು ಬಾಲ್ ರನ್ ಹೊಡೆದಾಗಲಿ, ಒಟ್ನಲ್ಲಿ ತಿಲಕ್ ವರ್ಮಾ 15 ಬಾಲ್ಗೆ 27 ರನ್ ಹೊಡೆದಾಗಲಿ ಅಲ್ಲೇ ಮ್ಯಾಚ್ ಟರ್ನ್ ಓವರ್ ಆಗಿದ್ದು. ಒಟ್ನಲ್ಲಿ ಯಾರು 0ಗೆ ಔಟ್ ಆಗಿದೆ ಮ್ಯಾಚ್ ಎಲ್ಲ ಅಲ್ಲೇ ಟರ್ನ್ ಓವರ್ ಆಗಿದ್ದು. ಒಟ್ನಲ್ಲಿ ಇಂಡಿಯಾಗೆ 5 ವಿಕೆಟ್ಗಳ ಭರ್ಜರಿ ಜಯ. ಮೇನು ಈ ಇಂಡಿಯಾ ಮ್ಯಾಚ್ ಗೆಲ್ಲಕ್ಕೆ ಕಾರಣನೇ ಸಂಜು ಸ್ಯಾಮ್ಸನ್ ಗುರು. ಒಟ್ನಲ್ಲಿ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಮ್ಯಾಚ್ ರಿವ್ಯೂ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋ ಗುರು. ಬೇಗ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿ. T20 ವರ್ಲ್ಡ್ ಕಪ್ ಮುಗಿಯೋಷ್ಟರಲ್ಲಿ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸಿಗುವ ಮುಂದಿನ ಪ್ರಿವ್ಯೂ ವಿಡಿಯೋದಲ್ಲಿ.